ಹಾಯ್ ಸ್ನೇಹಿತರೆ, ಡೆವಿಲ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕದ 10 ಹಾಂಟೆಡ್ ಸ್ಥಳಗಳು. ವರ್ಷಗಳಲ್ಲಿ ಜನರು ರಾತ್ರಿಯ ಸಮಯದಲ್ಲಿ ಹಲವಾರು ಪ್ರೇತ ಘಟನೆಗಳನ್ನು ನೋಡಿದ್ದಾರೆ. ಅಧಿಸಾಮಾನ್ಯ ಚಟುವಟಿಕೆಗಳಿಗೆ ರಾಜ್ಯವನ್ನು ಬಿಸಿ ತಾಣವನ್ನಾಗಿ ಮಾಡಿದ್ದಾರೆ. ಅದೃಷ್ಟವಶಾತ್ ಹೆಚ್ಚಿನ ಅಧಿಸಾಮಾನ್ಯ ಕೇಂದ್ರೀಕರಣವು ದೂರದ ಸ್ಥಳಗಳಲ್ಲಿದೆ. ಆದರೆ ಕರ್ನಾಟಕದಲ್ಲಿ ರಾತ್ರಿಯ ಸಮಯದಲ್ಲಿ ಹೊರಗೆ ಹೋಗುವ ಕ್ರಿಯೆಯು ಇನ್ನು ಮುಂದೆ ಮಕ್ಕಳ ಆಟವಲ್ಲ. ಕರ್ನಾಟಕ ನಗರದಲ್ಲಿ ನೀವು ಭೇಟಿ ನೀಡಬಹುದಾದ ವಿವಿಧ ದೆವ್ವದ ಸ್ಥಳಗಳನ್ನು ನೋಡೋಣ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ವಿಕ್ಟೋರಿಯಾ ಆಸ್ಪತ್ರೆ, ಕಲ್ಪಲ್ಲಿ ಸ್ಮಶಾನ, NH4 ಹೆದ್ದಾರಿ, NG ರಸ್ತೆಯಲ್ಲಿ ಕಾಲ್ ಸೆಂಟರ್, ತಿಪಟೂರು ಪ್ರದೇಶದಲ್ಲಿ ಆಲದ ಮರ, ಹೊಸಕೋಟೆ ಮಾರ್ಗ, ಧಾರವಾಡದಲ್ಲಿ ಸರ್ಕಾರಿ ಹಾಸ್ಟೆಲ್. MG ರಸ್ತೆಯು ಕರ್ನಾಟಕದಲ್ಲಿ ಭೇಟಿ ನೀಡಲು ಉತ್ತಮವಾದ ಸ್ಥಳಗಳಲ್ಲಿ ಒಂದಾಗಿದೆ. ಈ ಕಥೆಯ ಬಗ್ಗೆ ತಿಳಿದುಕೊಳ್ಳಲು ಇದು ದುಃಖಕರವಾಗಿದೆ. ಹೌದು, ನೀವು ಅದನ್ನು ಸರಿಯಾಗಿ ಕೇಳಿದ್ದೀರಿ, ಕಾಲ್ ಸೆಂಟರ್. ಇದರ ಹಿಂದಿನ ಕತೆ ಏನೆಂದರೆ, ಈ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯೊಬ್ಬರು ಕುಡಿದು ವಾಹನ ಚಲಾಯಿಸುತ್ತಿದ್ದ ಚಾಲಕನನ್ನು ರಸ್ತೆಯಲ್ಲಿ ಒಂಟಿಯಾಗಿ ಬಿಟ್ಟು, ಗಾಯಗೊಂಡು ಸಹಾಯಕ್ಕಾಗಿ ಅಳಲು ತೋಡಿಕೊಂಡರು. ಅವಳು ಅಂತಿಮವಾಗಿ ಸತ್ತಳು. ಆದರೆ ಅವಳ ಆತ್ಮವು ರಾತ್ರಿಯಲ್ಲಿ ಕಾಲ್ ಸೆಂಟರ್ ಮೂಲಕ ಹಾದುಹೋಗುವ ಜನರನ್ನು ಹೆದರಿಸುತ್ತಲೇ ಇರುತ್ತದೆ. ಮಹಿಳೆಯ ಕಿರುಚಾಟವು ರಾತ್ರಿಯಲ್ಲಿ ಕೇಳಿಬರುತ್ತದೆ ಎಂದು ವರದಿಯಾಗಿದೆ. ಇದು ಕರ್ನಾಟಕದಲ್ಲಿ ಗೀಳುಹಿಡಿದ ಸ್ಥಳವಾಗಿದೆ. ಇದು ಕರ್ನಾಟಕದ ಅತ್ಯಂತ ಗೀಳುಹಿಡಿದ ಸ್ಥಳಗಳಲ್ಲಿ ಒಂದಾಗಿದೆ. ಈ ಸ್ಥಳವು ಕರ್ನಾಟಕದ ಕೆಲವು ಅತ್ಯುತ್ತಮ ರಾಷ್ಟ್ರೀಯ ಉದ್ಯಾನವನಗಳಿಗೆ ಸಮೀಪದಲ್ಲಿದೆ. ರಾತ್ರಿಯಲ್ಲಿ ಹೆದ್ದಾರಿಯು ಯಾವಾಗಲೂ ಏನಾದರೂ ಕೆಟ್ಟದಾಗಿ ಬರಲು ನಿರ್ಣಾಯಕ ಹಂತವಾಗಿದೆ. ಅಂತಹ ರಾಷ್ಟ್ರೀಯ ಹೆದ್ದಾರಿ 4, ಅಲ್ಲಿ ಜನರು ಲಿಫ್ಟ್ಗಾಗಿ ಚಾಲಕರನ್ನು ಕೇಳುವ ಸುಂದರ ಮಹಿಳೆಯ ಉಪಸ್ಥಿತಿಯನ್ನು ಹೇಳಿಕೊಳ್ಳುತ್ತಾರೆ. ಚಾಲಕರು ವಾಹನಗಳನ್ನು ನಿಲ್ಲಿಸಿದಾಗ ಮಹಿಳೆ ಗಾಳಿಯಲ್ಲಿ ಕಣ್ಮರೆಯಾಗುತ್ತಾಳೆ. ಆದರೆ ಇದು ಇಲ್ಲಿಗೆ ಮುಗಿಯುವುದಿಲ್ಲ. ಡ್ರೈವರ್ಗಳು ಮತ್ತೆ ಡ್ರೈವಿಂಗ್ ಮುಂದುವರಿಸಿದಾಗ ಮಹಿಳೆ ಉನ್ಮಾದದಿಂದ ನಗಲು ಪ್ರಾರಂಭಿಸುತ್ತಾಳೆ. ಈ ಸ್ಥಳವು ಹುಬ್ಬಳ್ಳಿ ಕರ್ನಾಟಕದ ಅತ್ಯಂತ ಗೀಳುಹಿಡಿದ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಇಲ್ಲಿಗೆ ಬರಿಗಾಲಿನಲ್ಲಿ ಪ್ರವಾಸಕ್ಕೆ ಹೋಗಲು ನಾವು ಶಿಫಾರಸು ಮಾಡುವುದಿಲ್ಲ. ಸಾಮಾನ್ಯವಾಗಿ ಅತ್ಯಂತ ಜನನಿಬಿಡ ಸ್ಥಳಗಳಲ್ಲಿ ಒಂದಾಗಿರುವ ವಿಮಾನ ನಿಲ್ದಾಣವು ದೆವ್ವಗಳಿಗೆ ಆಶ್ರಯವಾಗಿದೆ ಎಂದು ಯಾರೂ ನಂಬುವುದಿಲ್ಲ. ಆದರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಇತ್ತೀಚೆಗೆ ಜನರು ಇಂತಹ ಅಲೌಕಿಕ ಘಟನೆಗಳನ್ನು ನೋಡುವಂತೆ ಮಾಡಿದೆ. ಇದು ಕರ್ನಾಟಕದ ಅಗ್ರ ಗೀಳುಹಿಡಿದ ಸ್ಥಳಗಳ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದೆ. ವರದಿಗಳ ಪ್ರಕಾರ, ಬಿಳಿ ಬಣ್ಣದ ಮಹಿಳೆಯೊಬ್ಬರು ರನ್ವೇಯಲ್ಲಿ ಮತ್ತು ವಿಮಾನ ನಿಲ್ದಾಣದ ಕಾರ್ಗೋ ವಿಭಾಗದಲ್ಲಿ ತಿರುಗಾಡುವುದನ್ನು ಜನರು ಗಮನಿಸಿದ್ದಾರೆ. ಕೆಲವು ವದಂತಿಗಳು ವಿಮಾನ ನಿಲ್ದಾಣದ ಎಸ್ಕಲೇಟರ್ಗಳ ಬಳಿ ತಲೆಯಿಲ್ಲದ ಭೂತದ ಉಪಸ್ಥಿತಿಯನ್ನು ಸೂಚಿಸುತ್ತವೆ. ಇದು ಕರ್ನಾಟಕದ ಅತ್ಯಂತ ನಿಗೂಢ ಸ್ಥಳಗಳಲ್ಲಿ ಒಂದಾಗಿದೆ. ಹೊಸಪೇಟೆ ಮಾರ್ಗ, ಇದು ಖಂಡಿತವಾಗಿಯೂ ಕರ್ನಾಟಕದ ಭಯಾನಕ ಸ್ಥಳಗಳಲ್ಲಿ ಒಂದಾಗಿದೆ. ಕೆಲವೊಮ್ಮೆ ಏಕಾಂಗಿ ತಾಣವಾಗಿರುವ ಮಾರ್ಗವು ಕೆಲವು ಅಲೌಕಿಕ ಘಟನೆಗಳಿಗೆ ಕಾರಣವಾಗಿದೆ. ಒಮ್ಮೆ ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಒಬ್ಬ ವೃದ್ಧೆಯೊಬ್ಬಳು ಲಿಫ್ಟ್ಗಾಗಿ ಬೇಡಿಕೊಳ್ಳುತ್ತಿರುವುದನ್ನು ಗಮನಿಸಿದನು. ಡ್ರೈವರ್ ಅವಳನ್ನು ನಿಲ್ಲಿಸಿ ಲಿಫ್ಟ್ ಕೊಟ್ಟನು. ತನಗೆ ಗಾಯವಾಗಿದ್ದು, ತಾನೇ ಒಳಗೆ ಬರಲು ಸಾಧ್ಯವಾಗದ ಕಾರಣ ಆಟೋದಿಂದ ಹೊರಗೆ ಬಂದು ಒಳಗೆ ಹೋಗಲು ಸಹಾಯ ಮಾಡುವಂತೆ ಮಹಿಳೆ ವಿನಂತಿಸಿದಳು. ಮಹಿಳೆ ಉನ್ಮಾದದಿಂದ ನಗುತ್ತಿರುವುದನ್ನು ಗಮನಿಸಿದ ಚಾಲಕನು ಹಾಗೆ ಮಾಡಲು ನಿರಾಕರಿಸಿದನು. ವಾಹನದೊಳಗೆ ಪವಿತ್ರ ಚಿತ್ರಗಳಿದ್ದ ಕಾರಣ ಚಾಲಕನನ್ನು ರಕ್ಷಿಸಲಾಗಿದ್ದು, ಮಹಿಳೆ ಹೊರಗೆ ಬರುವಂತೆ ಮನವಿ ಮಾಡಿದ್ದಾಳೆ. ಅದೇ ಮಹಿಳೆಯನ್ನು ಅನೇಕ ಜನರು ಎದುರಿಸುತ್ತಾರೆ ಎಂದು ವರದಿಯಾಗಿದೆ ಮತ್ತು ಆ ಮೂಲಕ ಇದು ಕರ್ನಾಟಕದ ಅತ್ಯಂತ ಗೀಳುಹಿಡಿದ ಸ್ಥಳಗಳಲ್ಲಿ ಒಂದಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಶತಮಾನದ ಸಂಭ್ರಮ. ಸಿಟಿ ಮಾರ್ಕೆಟ್ ಬಳಿ ಇರುವ ಈ ಆಸ್ಪತ್ರೆ 100ಕ್ಕಿಂತಲೂ ಹೆಚ್ಚಿನ ವರ್ಷಗಳಿಂದ ಬಡಜನರಿಗೆ ಅಗತ್ಯ ವೈದ್ಯಕೀಯ ಸೇವೆಯನ್ನು ಸಲ್ಲಿಸುತ್ತಾ ಆಪತ್ಬಾಂಧವನಾಗಿ ಪರಿಣಮಿಸಿದೆ. ಆದರೆ ಜೀವ ಉಳಿಸುವ ಈ ಸ್ಥಳದಲ್ಲಿಯೂ ಕೆಲವು ಅತೀಂದ್ರಿಯ ಅನುಭವಗಳಾಗಿವೆ. ಆಸ್ಪತ್ರೆಯ ಆವರಣದಲ್ಲಿರುವ ಮರಗಳ ಮೇಲೆ ಹಲವರಿಗೆ ಭೂತದಂತಹ ಆಕೃತಿಗಳು ಕಂಡುಬಂದಿವೆ. ಆದರೆ ಈ ಭೂತಗಳು ಯಾರಿಗೂ ಇದುವರೆಗೆ ತೊಂದರೆ ಅಥವಾ ಅಪಾಯವನ್ನು ಕೊಟ್ಟಿಲ್ಲವಂತೆ. ಕಲ್ಪಲ್ಲಿ ಸ್ಮಶಾನವು ಹಳೆಯ ಮದ್ರಾಸ್ ರಸ್ತೆಯಲ್ಲಿ ಬೆಂಗಳೂರಿನಲ್ಲಿದೆ. ಈ ಸ್ಮಶಾನವನ್ನು ಸೇಂಟ್ ಜಾನ್ಸ್ ಸ್ಮಶಾನ ಎಂದು ಜನಪ್ರಿಯವಾಗಿ ಹೆಸರಿಸಲಾಗಿದೆ. ಸ್ಮಶಾನದ ಪಕ್ಕದ ರಸ್ತೆಯಲ್ಲಿ ಪ್ರಯಾಣಿಸುವವರು ಈ ಸ್ಮಶಾನದಲ್ಲಿ ಭಯಾನಕ ವಾತಾವರಣವನ್ನು ಅನುಭವಿಸಿದ್ದಾರೆ ಎಂದು ಮೂಲಗಳು ಹೇಳುತ್ತವೆ. ಅದಕ್ಕಾಗಿಯೇ ಇದು ಸ್ಥಳೀಯವಾಗಿ ಕರ್ನಾಟಕದ ಅತ್ಯಂತ ನಿಗೂಢ ಸ್ಥಳಗಳಲ್ಲಿ ಒಂದಾಗಿದೆ. ಸಾಟ ಖಬರ್. ಅಫ್ಜಲ್ ಖಾನ್ ತನ್ನ 63 ಹೆಂಡತಿಯರನ್ನು ಸಾಟ ಖಬರ್ ಬಳಿ ಇರುವ ಬಾವಿಗೆ ತಳ್ಳಿ ಕೊಲೆ ಮಾಡಿದ್ದ ಎಂಬುದು ಐತಿಹಾಸಿಕ ಸತ್ಯ. ಆದಾಗ್ಯೂ ಅವನ 2 ಹೆಂಡತಿಯರು ಬಾವಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಅವರನ್ನು ಅಫ್ಜಲ್ ಖಾನ್ ಸೈನಿಕರು ಬೆನ್ನಟ್ಟಿದರು ಮತ್ತು ನಂತರ ಕೊಲ್ಲಲ್ಪಟ್ಟರು. ಈ ಬಾವಿ ದೆವ್ವ ಎಂದು ನಂಬಲಾಗಿದೆ ಮತ್ತು ಜನರು ಈ ಬಾವಿಯಿಂದ ಹೊರಬರುವ ಕೆಲವು ಶಬ್ದಗಳನ್ನು ಕೇಳಿದ್ದಾರೆ. ಸ್ಮಶಾನವು ಬಹುಶಃ ಕರ್ನಾಟಕದ ಗೀಳುಹಿಡಿದ ತಾಣಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವ ಅತ್ಯಂತ ಸ್ಪಷ್ಟವಾದ ಸ್ಥಳವಾಗಿದೆ. ಸ್ಮಶಾನದ ಮೂಲಕ ಹಾದುಹೋಗುವ ಜನರು ಸಮಾಧಿಯ ಸುತ್ತಲೂ ಮನುಷ್ಯನಂತೆ ಕಾಣುವ ಸ್ಪೂಕಿ ಜೀವಿಗಳನ್ನು ನೋಡುತ್ತಾರೆ. ಕೆಲವೊಮ್ಮೆ ಅವರು ತಮ್ಮ ಹಿಂದೆ ಯಾರೋ ಇದ್ದಾರೆ ಎಂಬ ಸಾರವನ್ನು ಸಹ ಪಡೆಯುತ್ತಾರೆ. ನಿಮ್ಮನ್ನು ಬೆಚ್ಚಿ ಬೀಳಿಸಲು ಇಷ್ಟು ಸಾಕಲ್ಲವೇ?
ಧಾರವಾಡದಲ್ಲಿ ಸರ್ಕಾರಿ ಹಾಸ್ಟೆಲ್ .2016 ರಲ್ಲಿ ಯೂಟ್ಯೂಬ್ ವಿಡಿಯೋವೊಂದು ಧಾರವಾಡ ಕರ್ನಾಟಕದಲ್ಲಿ ಕಳೆದ 20 ವರ್ಷಗಳಿಂದ ದೆವ್ವ ಖಾಲಿಯಾಗಿರುವ ಸರ್ಕಾರಿ ಬಾಲಕರ ಹಾಸ್ಟೆಲ್ ಅನ್ನು ಭೂತದ ಸ್ಥಳವಾಗಿದೆ ಎಂದು ಬಹಿರಂಗಪಡಿಸಿದೆ. ಆದಾಗ್ಯೂ, ಹೇಳಿಕೆಗೆ ಯಾವುದೇ ಬಲವಾದ ಪುರಾವೆಗಳಿಲ್ಲ. ಆದರೆ ಧಾರವಾಡದಲ್ಲಿರುವ ಈ ಸ್ಥಳವನ್ನು ಇನ್ನೂ ಅನ್ವೇಷಿಸಬಹುದು. ಆದ್ದರಿಂದ, ನೀವು ಕರ್ನಾಟಕದಲ್ಲಿ ವಿಹಾರಕ್ಕೆ ಯೋಜಿಸುತ್ತಿದ್ದರೆ ಮತ್ತು ನಗರದ ಈ ಪ್ರದೇಶದಲ್ಲಿದ್ದರೆ, ಈ ಹಾಸ್ಟೆಲ್ ಅನ್ನು ಸುತ್ತಲು ಮತ್ತು ಅದನ್ನು ನೀವೇ ನೋಡಲು ಮರೆಯದಿರಿ. ತಿಪಟೂರ್ ಪ್ರದೇಶದಲ್ಲಿ ಆಲದ ಮರ. ನಿಸ್ಸಂದೇಹವಾಗಿ, ಆಲದ ಮರಗಳು ದುಷ್ಟಶಕ್ತಿಗಳಿಗೆ ಕೆಲವು ನೆಚ್ಚಿನ ಸ್ಥಳಗಳಾಗಿವೆ. ಬೆಂಗಳೂರಿನ ತಿಪಟೂರು ಭಾಗದಲ್ಲಿ ಇಂತಹುದೇ ಮರವಿದ್ದು, ಆಲದ ಮರದ ಮೇಲೆ ದುಷ್ಟಶಕ್ತಿಗಳ ಇರುವಿಕೆಯನ್ನು ಜನರು ಕಣ್ಣಾರೆ ಕಂಡಿದ್ದಾರೆ. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಭೂತಗಳ ತಾಣವಾಗಿದ್ದ ಮರವನ್ನು ಗ್ರಾಮಸ್ಥರು ಮಾಡಿದ ನಿರ್ಧಾರದ ಫಲವಾಗಿ ಕೊನೆಗೆ ಕಡಿದು ಹಾಕಲಾಯಿತು. ಇದು ಕರ್ನಾಟಕದ ನಿಗೂಢ ಸ್ಥಳಗಳಲ್ಲಿ ಒಂದಾಗಿರುವುದರಿಂದ, ಅವುಗಳು ಇನ್ನೂ ಇವೆಯೇ ಎಂದು ನೋಡಲು ನೀವು ಇನ್ನೂ ಆ ಪ್ರದೇಶದ ಸುತ್ತಲೂ ಸುತ್ತಾಡಬಹುದು. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಾಗಿ